ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ತ್ರಿಕಜನನ ದೋಷ ಈ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೋಡಿ, ಏನು ಈ ತ್ರಿಕಜನನ ದೋಷ? ನೋಡಿ, ಬಹಳಷ್ಟು ಜನ ಒಂದು ಕುಟುಂಬದಲ್ಲಿ ಮಗುವಿನ ಒಂದು ಜನನದ ನಂತರ ನಮಗೆ ಯಾವ ರೀತಿ ಫಲ ಇದೆ, ಸಮಯ ಯಾವ ರೀತಿ ಇದೆ, ನಮ್ಮ ಒಂದು ಅಭಿವೃದ್ಧಿ ಯಾವ ಥರ ಇರುತ್ತೆ, ಮಗುವಿನ ಒಂದು ಜನನದಿಂದ ನಮ್ಮ ಕೌಟುಂಬಿಕವಾಗಿ ಎಷ್ಟು ಪ್ರಮಾಣದಲ್ಲಿ ವಿಸ್ತರಣೆ ಆಗುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ಹಲವಾರು ಜನರು ನಮ್ಮ ಹತ್ರ ಕೇಳ್ತಾ ಇರ್ತಾರೆ. ನೋಡಿ, ಜನನ ದೋಷಗಳಲ್ಲಿ ಈ ತ್ರಿಕಜನನ ದೋಷ ಅನ್ನುವಂತಹ ಒಂದು ವಿಚಾರವೂ ಕೂಡ ಇರ್ತಕ್ಕಂಥದ್ದು. ನೋಡಿ, ನಮ್ಮ ಋಷಿ ಮುನಿಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಹಲವಾರು ಧರ್ಮದ ಒಂದು ವಿಚಾರಗಳನ್ನು, ಹಲವಾರು ಪರಿಹಾರದ ಒಂದು ವಿಚಾರಗಳನ್ನು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಬಹಳಷ್ಟು ಹೇಳಿರುವಂತಹ ಒಂದು ಉದಾಹರಣೆಗಳು, ಅದರ ಪ್ರಕಾರ ಅನುಸರಣೆ ಮಾಡಿಕೊಂಡು ಬಂದ ಪಕ್ಷದಲ್ಲಿ ವಿಶೇಷವಾಗಿ ಅತ್ಯಂತ ಶುಭ ಫಲ ಮತ್ತು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬಹುದಾಗಿರುತ್ತೆ. ಮತ್ತು ಮಾನವನ ಒಂದು ಕಲ್ಯಾಣಕ್ಕೋಸ್ಕರ ಇದೆಲ್ಲವೂ ಕೂಡ ಒಂದು ಪೂರ್ವಜರ ಒಂದು ಕೊಡುಗೆ ಆಗಿರತಕ್ಕಂಥದ್ದು. ಆ ಒಂದು ವಿಚಾರಗಳನ್ನು ಆಧರಣೆಯಿಂದ ನಾವು ನೋಡುವಂಥದ್ದಾದರೆ, ನೋಡಿ, 3 ಗಂಡು ಮಕ್ಕಳ ನಂತರ ಮತ್ತು 3 ಹೆಣ್ಣು ಮಕ್ಕಳ ನಂತರ ಗಂಡು ಮಗುವಿನ ಒಂದು ಜನನ ಆದಂಥ ಪಕ್ಷದಲ್ಲಿ, ಅದೇ ರೀತಿ ಹೆಣ್ಣು ಮಗುವಿನ ಒಂದು ಜನನ ಆದಂಥ ಪಕ್ಷದಲ್ಲಿ ತ್ರಿಕ ಎನ್ನುವಂತಹ ಒಂದು ಜನನ ದೋಷ ಉತ್ಪತ್ತಿಯಾಗುತ್ತೆ. 3 ಮಕ್ಕಳ ಅಂದರೆ ಏಕಾಏಕಿಯಾಗಿ 3 ಗಂಡು ಮಕ್ಕಳ ನಂತರ ಹೆಣ್ಣು ಮಗುವಿನ ಜನನ ಆದರೆ, ಅದೇ ವಿಧವಾಗಿ 3 ಹೆಣ್ಣು ಮಕ್ಕಳ ನಂತರ ಗಂಡು ಮಗುವಿನ ಜನನ ಆದಂಥ ಒಂದು ಸಂದರ್ಭದಲ್ಲಿ ಈ ಒಂದು ದೋಷ ಉತ್ಪತ್ತಿ ಆಗುವಂಥದ್ದು. ನೋಡಿ, ಹಲವಾರು ಜನ ನಮಗೆ ಹೆಣ್ಮಗು ಬೇಕು ಅನ್ನುವಂತಹ ಒಂದು ಆಸೆಯಿಂದ 3 ಗಂಡು ಮಕ್ಕಳ ನಂತರ ಅವ್ರಿಗೆ ಹೆಣ್ಣುಮಗು ಆಗಿರುತ್ತೆ. ಅಂಥವರು ಈ ಒಂದು ಜನನ ದೋಷವನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದೇ ವಿಧವಾಗಿ ಗಂಡು ಮಕ್ಕಳಿಗೆ ಆಸೆಯನ್ನು ಪಟ್ಟು 3 ಹೆಣ್ಣು ಮಕ್ಕಳ ನಂತರ ಜನಿಸಿದಂತಹ ಗಂಡು ಮಗುವಿಗೆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಒಂದು ತ್ರಿಕ ಅನ್ನುವಂತಹ ಒಂದು ಜನನ ದೋಷ ಉತ್ಪತ್ತಿ ಆಗ್ತಕ್ಕಂಥದ್ದು. ಅದೇ ಅಲ್ಲದೆ ನೋಡಿ, ಗ್ರಹಣ ಕಾಲದಲ್ಲಿ ಮಕ್ಕಳ ಒಂದು ಜನನ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅವಳಿ ಜವಳಿ ಮಕ್ಕಳ ಒಂದು ಜನನ ಆದಂಥ ಒಂದು ಸಂದರ್ಭದಲ್ಲಿ ಕೂಡ ಅದು ಕೂಡ ದೋಷಪ್ರದವಾಗಿರುತ್ತೆ. ಈ ರೀತಿ ಮಕ್ಕಳು ಜನನ ಆದಂಥ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಅದಕ್ಕೆ ಸೂಕ್ತವಾದಂತಹ ಒಂದು ಶಾಂತಿಯನ್ನು ಮತ್ತು ಅವರ ಒಂದು ಕುಲದೇವತಾ, ಇಷ್ಟದೇವತಾ, ಗುರುದೇವತಾ ಆರಾಧನೆಯನ್ನು ಮತ್ತು ಶಾಂತಿಯನ್ನು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ವಿಶೇಷವಾದಂಥ ಒಂದು ಶುಭ ಫಲಗಳನ್ನು ಪಡಿಬೋದು, ದೋಷ ಮುಕ್ತವಾಗಿ ಅವರು ಜೀವನ ನಡೆಸ್ಬೋದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ತ್ರಿಕ ಜನನ ದೋಷ ಮತ್ತು ಗ್ರಹಣ ಕಾಲದಲ್ಲಿ ಜನನ ಆದಂತಹ ಒಂದು ಶಿಶುಗಳ ಒಂದು ವಿಚಾರದಲ್ಲಿ ದೋಷ ಇದ್ದಂತಹ ಒಂದು ವಿಚಾರಗಳಿಗೆ ನಾವು ಈ ರೀತಿ ತಿಳ್ಕೊಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ಒಂದು ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.